ಚೈನಾದವಳು ಹತ್ತಾಳೆ, ಕಾಲು ಸ್ಲಿಪ್ ಆಗುತ್ತೆ, ತಿರ್ಗಾ ಹತ್ತಕ್ ಟ್ರೈ ಮಾಡ್ತಾಳೆ, ಕೈ ಸ್ಲಿಪ್ ಆಗುತ್ತೆ. ಹಿಂಗೆ 2-3 ಸತಿ ಹುಡುಗಿಗೆ ಸ್ಲಿಪ್ ಆಗ್ಬಿಡ್ತೀರಿ ಕೈ ಕಾಲು. ನಮ್ಮ ಹೀರೋಯಿನ್ ಮೇಲ್ಗಡೆಯಿಂದ ಆಗತ್ತೆ ಆಗತ್ತೆ ಬಾ ಬಾ ಅಂತ ಹಿಂಗೆ ಕರೀತಾವ್ರೆ. ಅಲ್ಲಿ ನೋಡ್ರಿ ಕೆಳಗಡೆ ಆ ಮೀನು ಬಂದು ಚೈನಾದವಳನ್ನ ಕರೆಕ್ಟ್ ಆಗಿ ಹಿಡ್ಕೊಂಡ್ಬಿಡುತ್ತೆ. ಹಿಡ್ಕೊಂಡು ಚೈನಾದವಳನ್ನ ಎಳ್ಕೊಂಡು ಹೋಗ್ತಾ ಇದೆ. ಇವಾಗ ಹಗ್ಗ ಬೇರೆ ನಮ್ಮ ಹೀರೋಯಿನ್ ಸೊಂಟೆ ಕಟ್ಕೊಂಡಿದಾರಲ್ಲ, ಜೊತೆಯಲ್ಲಿ ನಮ್ಮ ಹೀರೋಯಿನ್ ಅದು ಎಳ್ಕೊಂಡು ಹೋಗ್ತಾ ಇದೆ. ಹೆಂಗೋ ಇವ್ರ ಹತ್ರ ಒಂದು ಚಾಕು ಇರುತ್ತೆ, ಆ ಚಾಕು ತಗೊಂಡು ಹಗ್ಗನ ಕಟ್ ಮಾಡ್ಕೋತಾರೆ. ಹಂಗೆ ಕೆಳಗಡೆ ನೋಡ್ತಾರೆ, ಅಲ್ಲಿ ನೋಡಿ ಮನುಷ್ಯರು ಮೂಳೆ ಎಷ್ಟೊಂದು ಬಿದ್ದಿದೆ ಅಂತ. ಅವಲೇ ಗೈಡ್ ಹೇಳಿದ್ದು ನಿಜಾನೇ ರೀ. ಇನ್ನ ಈ ಹುಡುಗಿ ಈಜಾಡ್ಕೊಂಡು ತಿರ್ಗಾ ಅದೇ ಜಾಗಕ್ಕೆ ಬಂದ್ಲು. ಆದ್ರೆ ಈ ಸಲ ಹುಡುಗಿ ಬೆಟ್ಟ ಹತ್ತಲ್ಲ. ಅಲ್ಲಿ ನೋಡಿ ಆ ಕೈಯಲ್ಲಿ ಹಂಗ್ ಹಿಡ್ಕೊಂಡು ಹೆಂಗ್ ನಿಂತವಳೆ ಅಂತ. ಐ ಬಾ 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 ಅಂತ ಮೀನ್ನ ಕರಿತಾ ಅವಳೆ. ಆ ಮೀನು ಬಂತು ಢಮ್ ಅಂತ ಗೋಡೆ ಹೊಡಿತು, ತಿರ್ಗಾ ಆ ಕಡೆ ಹೋಗುತ್ತೆ. ಏಯ್ ಸಾಲ್ತಾ ಇಲ್ಲ, ಇನ್ನು ಜೋರಾಗಿ ಹೊಡಿ ಅಂತ ಹೇಳ್ತಾ ಇದೆ ಅಂತ ಹೀರೋಯಿನ್ ಹೇಳ್ತಾವ್ರೆ. ತಿರ್ಗಾ ಮೀನು ಬಂತು ಢಮ್ ಅಂತ ಹೊಡಿತು, ತಿರ್ಗಾ ಅದ್ರ ಕೈಯಲ್ಲಾಗಿಲ್ಲ. ಆ ಮೀನಿಗೆ ತುಂಬಾ ಕೆಟ್ಟದಾಗೆ ಬೈತಾರೆ. ಏನ್ ಆ ಮೀನಿಗೆ ಅರ್ಥ ಆಗುತ್ತೆ ಅನ್ಕೊಂಡೆ. ಆ ಮೀನು ಎಷ್ಟು ಕೋಪದಲ್ಲ ಬರುತ್ತೆ ಗೊತ್ತಾನ್ರಿ. ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಮೀನು ಈ ಸರಿ ನೀರ್